ಆಫೀಸಿನಿಂದ ಮನೆಗೆ ಹೊರಡುವ ಸಮಯಕ್ಕೆ ಸರಿಯಾಗಿ ಮ್ಯಾನೇಜರಿಂದ ನನಗೆ ಬುಲಾವ್ ಬಂದಾಗ ಚೇಂಬರ್ ಕಡೆ ಹೊರಟೆ. ಇತ್ತೀಚೆಗೆ 1 ತಿಂಗಳಿನಿಂದ ಒಬ್ಬರಲ್ಲ ಒಬ್ಬರಿಗೆ ಈ ರೀತಿಯ ಕರೆ ಕಳುಹಿಸಿ ಟರ್ಮಿನೇಷನ್ ಆರ್ಡರ್ ಕೊಡುತ್ತಿರುವುದು ಈ ಆಫೀಸಿನಲ್ಲಿ ಸಾಮಾನ್ಯ ಸಂಗತಿಯಾಗಿದ್ದು, ಇಂದು ನನಗೆ ಬಂದಿರುವುದರಿಂದ ಇನ್ನು ನನಗೇನು ಕಾದಿದೆಯೋ ಎಂದು ಕೊಳ್ಳುತ್ತಲೇ ಮ್ಯಾನೇಜರ್ ಚೇಂಬರ್ ಕಡೆ ಹೊರಟೆ. 1 ತಿಂಗಳ ಹಿಂದೆಯಷ್ಟೇ ಕೆಲಸದ ಅನಿಶ್ಚಿತತೆಯ ಬಗ್ಗೆ ತಿಳಿಸುತ್ತಾ ಒಂದು ನೋಟಿಸ್ ನನಗೆ ನೀಡಿದ್ದು ಈಗ ನೆನಪಾಗುತ್ತಿದೆ. ಇನ್ನು ಇವತ್ತು ನನಗೆ ಕರೆ ಬಂದಿದೆ ಎಂದರೆ ನನಗೂ ಏನು ಗ್ರಹಚಾರ ಕಾದಿದೆಯೋ. ಚೇಂಬರ್ ಮುಂದೆ ನಿಂತು ಮೇ ಐ ಕಮಿನ್ ಸರ್ ಎಂದು ಅನುಮತಿಗಾಗಿ ಕ್ಷಣಕಾಲ ನಿಂತೆ. ಎಸ್ ಪ್ಲೀಸ್ ಕಮಿನ್ ಎಂದು ನಗುನಗುತ್ತಾ ನನ್ನನ್ನು ಸ್ವಾಗತಿಸಿದಾಗ ಒಳಗೆ ಕಾಲಿಟ್ಟೆ. ಪ್ಲೀಸ್ ಬಿ ಸೀಟೆಡ್ ಎಂದಾಗ ಮ್ಯಾನೇಜರ್ ಮುಂದಿರುವ ಕುರ್ಚಿಯಲ್ಲಿ ಕುಳಿತೆ. ಸ್ವಲ್ಪ ಹೊತ್ತಿನವರೆಗೂ ಮ್ಯಾನೇಜರ್ ಅದು ಇದೂ ಮಾತನಾಡುತ್ತಾ ಹೋದಾಗ ನನಗೆ ಆಶ್ಚರ್ಯ. ಅವರು ಎಂದೂ ವೈಯಕ್ತಿಕ ವಿಷಯದ ಬಗ್ಗೆ ಕೇಳಿದವರೇ ಅಲ್ಲ. ಇಂದೇಕೆ ಹೀಗೆ? ನನ್ನ ಮನಸ್ಸು ಚಿಂತಿಸತೊಡಗಿತು. ಸಾಧಾರಣವಾಗಿ ಯಾವಾಗಲೂ ಕೆಲಸದ ಬಗ್ಗೆಯಷ್ಟೇ ವಿಚಾರ ವಿನಿಮಯ ಮಾಡುತ್ತಿದ್ದ ಅವರು ಇಂದೇನೂ ಬೇರೆ ರೀತಿಯೇ ಮಾತನಾಡುತ್ತಿದ್ದಾರಲ್ಲ ಎಂದು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕುತ್ತಾ ಆಗಾಗ ನನ್ನ ಕೈ ಗಡಿಯಾರದತ್ತ ನೋಡಿಕೊಳ್ಳುತ್ತಾ ಚಡಪಡಿಸುತ್ತಾ ಕುಳಿತಿದ್ದ ನನ್ನನ್ನು ಗಮನಿಸಿದ ಅವರು, ಓಕೆ ಮಿಸ್ಟರ್ ಅಜಯ್, ಇನ್ನು ಜಾಸ್ತಿ ಸಮಯ ತೆಗೆದುಕೊಳ್ಳುವುದಿಲ್ಲ, ವಿಷಯಕ್ಕೆ ಬರ್ತೀನಿ ಎಂಬ ಪೀಠಿಕೆಯಿಂದ ಶುರುಮಾಡಿ, ಇಂದಿನ ಬದಲಾದ ಆರ್ಥಿಕ ನೀತಿಯಿಂದಾಗಿ ನಮಗೆ ಸ್ಟಾಫ್ ರಿಡಕ್ಷನ್ ಅನಿವಾರ್ಯವಾಗಿರುವುದರಿಂದ ಇದನ್ನು ನಿಮಗೆ ಕೊಡಬೇಕಾಗಿದೆ ಸ್ವಾರಿ ಎಂದು ಹೇಳುತ್ತಾ ನನ್ನ ಕೈಗೆ ಒಂದು ಕವರ್ ಕೊಟ್ಟಾಗ ನನಗೆ ಶಾಕ್ ಆಯಿತು. ನಾನು ಹೆದರಿದಂತೆಯೇ ನನ್ನನ್ನು ಕೆಲಸದಿಂದ ತೆಗೆಯಲಾಗಿತ್ತು. ಆದರೂ ತಕ್ಷಣ ಸೋಲು ಒಪ್ಪಿಕೊಳ್ಳುವುದು ಹೇಗೆ? ಸರ್, ಈ ರೀತಿ ಇದ್ದಕ್ಕಿದ್ದಂತೆ ಕೆಲಸದಿಂದ ತೆಗೆಯುವುದು ಎಷ್ಟು ಸಮಂಜಸ? ನಾನು ತುಂಬಾ ಆತಂಕದಿಂದ ಕೇಳಿದಾಗ, ಸ್ವಾರಿ ಮಿಸ್ಟರ್ ಅಜಯ್, ಐ ಆಮ್ ಆಲ್ಸೋ ಹೆಲ್ಪ್ಲೆಸ್. ನಾನು ಈಗಾಗಲೇ ಈ ವಿಷಯವಾಗಿ ಒಂದು ನೋಟಿಸ್ ಕೊಟ್ಟಿದ್ದೆ, ನೆನಪು ಮಾಡಿಕೊಳ್ಳಿ. ನಾಳೆ ನನಗೂ ಇದೇ ಗತಿ ಬರಬಹುದು. ನಾನೂ ಕೂಡ ಸರದಿಯಲ್ಲಿರುವವನೇ. ಐ ಆಮ್ ಸ್ವಾರಿ ಎಂದು ಹೇಳಿ ಅವರು ಸುಮ್ಮನೆ ಕುಳಿತು ಬಿಟ್ಟಾಗ ಮುಂದೇನು ಎಂದು ಯೋಚಿಸುತ್ತಾ ಸುಮ್ಮನೆ ಕುಳಿತೆ. ನಾನು ಪೆಚ್ಚು ಮುಖ ಹಾಕಿಕೊಂಡು ಅವರ ಮುಂದೆ ಎಷ್ಟು ಸಮಯ ಕುಳಿತಿದ್ದೆನೋ ತಿಳಿಯಲಿಲ್ಲ. ಕಡೆಗೆ ಮ್ಯಾನೇಜರ್ ಮಾತನಾಡಿದಾಗ ನಾನು ನನ್ನ ಯೋಚನೆಗಳಿಂದ ಹೊರಬಂದದ್ದು. ಮಿಸ್ಟರ್ ಅಜಯ್, ತುಂಬಾ ಯೋಚನೆ ಮಾಡಬೇಡಿ. ದೇವರು ಒಳ್ಳೆಯದು ಮಾಡಲಿ. ನಿಮಗೆ ಬರಬೇಕಾಗಿರುವ ಬೆನಿಫಿಟ್ಸ್ಗಳನ್ನೆಲ್ಲ ಈಗಾಗಲೇ ಅರೇಂಜ್ ಮಾಡಿದ್ದೇನೆ. ನೀವು ಚೆಕ್ ಮಾಡಿಕೊಳ್ಳಿ. ಅವರು ನನಗೆ ಹೊರಡುವ ಸೂಚನೆ ಕೊಟ್ಟು ಒಂದು ಫೋನ್ ಕಾಲ್ನಲ್ಲಿ ತೊಡಗಿಕೊಂಡಾಗ ನಾನು ಚೇಂಬರ್ನಿಂದ ಹೊರಬಂದೆ. ನಾನು ಹೊರಗೆ ಬರುವುದನ್ನೇ ಕಾಯುತ್ತಿದ್ದ ನನ್ನ ಆಪ್ತ ಗೆಳೆಯರು ನನ್ನ ಸೋತ ಮುಖವನ್ನು ಗಮನಿಸಿ ನಡೆದಿರಬಹುದಾದ ಘಟನೆಯನ್ನು ಊಹಿಸಿಕೊಂಡು ನನ್ನನ್ನು ಸಮಾಧಾನಪಡಿಸುವ ಪ್ರಯತ್ನ ನಡೆಸಿದರು. ಏನಾಯ್ತು ಅಜಯ್? ಏನಮ್ಮ ಈ ಕವರ್? ನನ್ನ ಕೈಲಿದ್ದ ಕವರನ್ನು ತೆಗೆದು ಓದಿದರು. ಸಾರಿ ಅಜಯ್, ನೀನೇನೂ ಯೋಚನೆ ಮಾಡಬೇಡ ಅಮ್ಮ. ಇದಲ್ಲದಿದ್ದರೆ ಇನ್ನೊಂದು ಕೆಲಸ ಬೇರೆ ಎಲ್ಲಾದರೂ ಸಿಗುತ್ತೆ ಕಣಮ್ಮ. ಡೋಂಟ್ ವರಿ, ನಾವೆಲ್ಲರೂ ನಿನ್ನ ಜೊತೆ ಇರ್ತೀವಿ. ಮುಂದೆ ಅಪೀಲ್ ಹೋಗು, ಹಾಗೇ ಬಿಡಬೇಡ. ಎಲ್ಲರೂ ಅವರವರಿಗೆ ತೋಚಿದಂತೆ ಸಾಂತ್ವನ ಹೇಳುತ್ತಿದ್ದರೂ ಅವರ ಮಾತುಗಳು ನನ್ನ ಕಿವಿಯನ್ನು ತಲುಪುತ್ತಿರಲಿಲ್ಲ. ನನ್ನ ಮುಂದಿದ್ದ ಒಂದೇ ಪ್ರಶ್ನೆ, ಮುಂದೇನು? ಹೇಗೋ ಎಲ್ಲರಿಂದ ಬೀಳ್ಕೊಂಡು ಆಫೀಸ್ ಬಿಟ್ಟೆ, ಮನೆಯ ಕಡೆ ಹೊರಟೆ. ಈಗ ನನ್ನ ತಲೆಯಲ್ಲಿ ಓಡುತ್ತಿದ್ದ ಒಂದೇ ಪ್ರಶ್ನೆ, ಮುಂದೇನು? ಈ ವಿಷಯವನ್ನು ಮನೆಯಲ್ಲಿ ಹೇಗೆ ತಿಳಿಸುವುದು? ಸಹನಾ ಹೇಗೆ ಪ್ರತಿಕ್ರಿಯಿಸುತ್ತಾಳೆ? ಮನೆಯಲ್ಲಿ ಸಂಸಾರ ನಿರ್ವಹಣೆಗೆ ತೊಂದರೆಯಾಗದಿದ್ದರೂ ಈ ವಿಷಯವನ್ನು ತಿಳಿಸುವುದು ಸ್ವಲ್ಪ ಕಷ್ಟವೇ? ವಿಷಯವನ್ನು ಅಪ್ಪ ಅಮ್ಮನಿಗೆ ತಿಳಿಸುವುದು ಹೇಗೆ? ಇನ್ನೊಂದು ಕೆಲಸ ಸಿಗುವ ತನಕ ವಿಷಯವನ್ನು ಅವರಿಂದ ಮುಚ್ಚಿಟ್ಟು ನಿಭಾಯಿಸಬೇಕು. ಸದ್ಯ ಪುಣ್ಯಕ್ಕೆ ನಮಗಿನ್ನೂ ಮಕ್ಕಳಾಗಿಲ್ಲ. ಅದು ಇದ್ದಿದ್ದರೆ ಇನ್ನೂ ಫಜೇತಿಯಾಗಿರೋದು. ನಮ್ಮ ಮದುವೆಯಾಗಿ 4 ವರ್ಷಗಳು ಕಳೆಯುತ್ತಾ ಬಂದಿದೆಯಾದರೂ ಮಕ್ಕಳ ಬಗ್ಗೆ ಯೋಚಿಸುವುದಕ್ಕೆ ಭಯವೆನಿಸುವಂತಾಗಿದೆ. ಎಷ್ಟೋ ಬಾರಿ ಸಹನಾ, ನನ್ನ ಪತ್ನಿ, ಮಕ್ಕಳು ಬೇಕೆಂದು ಆಸೆಪಟ್ಟರೂ ಅದಕ್ಕೇನೂ ಅವಸರ, ನಮಗೆ ಇನ್ನೂ ವಯಸ್ಸು ಮೀರಿ ಹೋಗಿಲ್ಲ, ಆಗಲಿ ಬಿಡು ನಿಧಾನಕ್ಕೆ ಅಂತ ನಾನೇ ಮುಂದೂಡುತ್ತಿದ್ದೇನೆ. ಸದ್ಯ ಇಂದಿನ ಈ ಉದ್ಯೋಗಗಳ ಅನಿಶ್ಚಿತತೆಯಲ್ಲಿ ಮಕ್ಕಳು ಮರಿಬೇಡವೇನೋ ಎನಿಸುವಂತಾಗಿದೆ. ಇಂದಿನಿಂದಲೇ ಮತ್ತೆ ಬೇರೆ ಉದ್ಯೋಗಕ್ಕೆ ಬೇಟೆ ನಡೆಸಬೇಕು. ಸ್ವದೇಶ ವಿದೇಶಗಳ ಜಾಬ್ ಪ್ರೊಫೈಲ್ ಜಾಲಾಡಿಸಬೇಕು. ಈ ಜಾಗತಿಕ ಆರ್ಥಿಕ ನೀತಿಯ ಏರುಪೇರುಗಳಿಂದಾಗಿ ಇಂದು ಎಂಎನ್ಸಿ ಉದ್ಯೋಗಗಳೇ ಅಲ್ಲಾಡಿ ಹೋಗುತ್ತಿವೆ. ಇನ್ನು ಸರ್ಕಾರಿ ನೌಕರಿಯತ್ತ ನಾವುಗಳು ಹೋಗಲು ಸಾಧ್ಯವೇ ಇಲ್ಲ. ಸರ್ಕಾರಿ ನೌಕರಿಯಲ್ಲಿ ಹೀಗಾಗಿದ್ದಿದ್ದರೆ ನೌಕರರ ಪರವಾಗಿ ವಕಾಲತ್ ಹೋಗಬಹುದಾಗಿತ್ತೇನೋ. ಇಲ್ಲಿ ಅದಕ್ಕೆಲ್ಲ ಅವಕಾಶವಿಲ್ಲ. ಆದರೂ ಯಾವುದಾದರೂ ವಕೀಲರನ್ನು ವಿಚಾರಿಸಿ ನೋಡಬೇಕು. ಈ ರೀತಿ ಇದ್ದಕ್ಕಿದ್ದಂತೆ ಕೆಲಸದಿಂದ ಕಿತ್ತು ಹಾಕುವುದು ಯಾವ ನ್ಯಾಯ? ನಾವು ಓದುವ ಕಾಲದಲ್ಲಿ ಸಾಫ್ಟ್ವೇರ್ ಫೀಲ್ಡ್ನಲ್ಲಿ ತುಂಬಾ ಅವಕಾಶಗಳಿವೆ ಎಂದು ನಾವೆಲ್ಲರೂ ಕಂಪ್ಯೂಟರ್ ಸೈನ್ಸ್ ಅನ್ನೇ ತೆಗೆದುಕೊಂಡು ಬಿಇ ಮುಗಿಸಿ ಈ ಫೀಲ್ಡನ್ನು ಒಪ್ಪಿಕೊಂಡಿದ್ದಾಯಿತು. ಅದೂ ಅಲ್ಲದೆ ಓದು ಮುಗಿಯುತ್ತಿದ್ದ ಹಾಗೆ ಎಂಎನ್ಸಿ ಕಂಪನಿಯೊಂದರಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದೂ ಆಯಿತು. ನಮ್ಮ ಸ್ನೇಹಿತರಲ್ಲಿ ಕೆಲವರು ಅಮೆರಿಕ, ಜರ್ಮನಿ, ಆಸ್ಟ್ರೇಲಿಯಾ ಎಂದು ದೇಶವನ್ನು ಬಿಟ್ಟು ಅನಿವಾಸಿ ಭಾರತೀಯರಾಗಿದ್ದೂ ಆಯಿತು. ನಾನೂ ಸಹ ವಿದೇಶಕ್ಕೆ ಹಾರುವ ಕನಸನ್ನು ಹೊತ್ತುಕೊಂಡೇ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಬಂದಿದ್ದೆ. ಎಷ್ಟೋ ಬಾರಿ ಮೈಯಲ್ಲಿ ಆರಾಮವಿಲ್ಲದಿದ್ದರೂ ಮಾತ್ರೆ ನುಂಗಿಕೊಂಡೇ ಕೆಲಸ ಮಾಡಿದ್ದೆ. ರಜೆ ತೆಗೆದುಕೊಳ್ಳುವುದು ತುಂಬಾ ಕಷ್ಟವಾಗುತ್ತಿತ್ತು. ಹೀಗಾಗಿ ಎಂತೆಂತಹ ಅನಾರೋಗ್ಯದಲ್ಲೂ ನಾನು ರಜೆ ಹಾಕದೆ ಕೆಲಸ ಮಾಡಿದ್ದೆ. ಆದರೆ ಇಂದು ನನಗೆ ಸಿಕ್ಕ ಪ್ರತಿಫಲವಾದರೂ ಏನು? ಇತ್ತೀಚಿಗಂತೂ ಪ್ರಾಜೆಕ್ಟ್ ಸಿಕ್ಕುವುದು ತುಂಬಾ ಕಷ್ಟವಾಗುತ್ತಿದೆ. ಗಳಿಸಿರುವ ಕೆಲಸವನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡಬೇಕು. ಅಯ್ಯೋ, ನಾನು ಈಗಾಗಲೇ ವಿದೇಶಕ್ಕೆ ಹಾರಿಬಿಡಬೇಕಾಗಿತ್ತು. ಆದರೆ ಅಪ್ಪ ಅಮ್ಮನದು ಒಂದೇ ರಾಗ.
ಮಗ ನಮ್ಮ ಕಣ್ಣೆದುರಿಗೆ ಇರಬೇಕು ಅಂತ. ಅವರ ಎಮೋಷನಲ್ ಬ್ಲಾಕ್ಮೇಲ್ನಿಂದಾಗಿ ನಾನು ಇಲ್ಲೇ ಇರಬೇಕಾಗಿ ಬಂತು. ಆದರೆ ಇನ್ನು ಮುಂದೆ ಅವರ ಮಾತುಗಳನ್ನು ಲೆಕ್ಕಿಸುವುದಿಲ್ಲ. ಇಂದೇ ನನ್ನ ಸ್ನೇಹಿತರನ್ನು ಸಂಪರ್ಕಿಸಬೇಕು. ಸದ್ಯ ಸಹನಾಳದು ಹಾರ್ಡ್ವೇರ್ ಫೀಲ್ಡ್ ಆಗಿರುವುದು ಒಳ್ಳೆಯದೇ ಆಯಿತು. ಅವಳ ಆಫೀಸಿನ ಪರಿಸ್ಥಿತಿ ಹೇಗಿದೆಯೋ? ನೂರಾರು ಆಲೋಚನೆಗಳ ಆವರಣದೊಂದಿಗೆ ಗಾಡಿ ಓಡಿಸುತ್ತಿದ್ದ ನನಗೆ ಮನೆ ಬಂದದ್ದೇ ತಿಳಿಯಲಿಲ್ಲ. ನಾನು ಮನೆ ಸೇರಿದ್ದರೂ ಇನ್ನೂ ಸಹನಾ ಬಂದಂತಿರಲಿಲ್ಲ. ಎದುರಿಗೆ ಇದ್ದ ಅಮ್ಮನನ್ನು ಕೇಳಿದೆ, ಅಮ್ಮ, ಸಹನಾ ಬಂದಿಲ್ವಾ? ನನ್ನ ಬೇಸರವನ್ನು ಅಮ್ಮನೆದುರು ಮುಚ್ಚಿಡುವ ಪ್ರಯತ್ನ ಮಾಡುವುದಕ್ಕೆ ಸಹಜತೆಯ ಪ್ರದರ್ಶನ ಆಗಲೇಬೇಕಲ್ಲ. ಇನ್ನೂ ಇಲ್ಲ ಕಣೋ, ಸರಿ, ನಾನು ಕಾಫಿ ತರುತ್ತೇನೆ ಎಂದು ಅಮ್ಮ ಒಳಗೆ ಹೋದಾಗ ನಾನೂ ಅಲ್ಲೇ ಸೋಫಾದ ಮೇಲೆ ಉಸ್ಸೆಂದು ಕುಳಿತೆ. ಕಣ್ಣು ಮುಚ್ಚಿ ಮುಂದೇನು ಅಂತ ಯೋಚಿಸುತ್ತಾ ಕುಳಿತಿದ್ದ ನನಗೆ ಅಮ್ಮ ಕಾಫಿ ಹಿಡಿದು ಬಂದಿದ್ದು ಗೊತ್ತಾಗಲೇ ಇಲ್ಲ. ಅಜ್ಜಯ್, ಯಾಕೋ ಹೀಗೆ ಕೂತೆ? ಹುಷಾರಾಗಿದ್ಯಾ ತಾನೆ? ಆಕಾಶ ತಲೆ ಮೇಲೆ ಕಳಚಿ ಬಿದ್ದವರ ಹಾಗೆ ಕೂತಿದ್ಯಲ್ಲ, ಏನಾಯ್ತೋ? ಅಮ್ಮ ನನ್ನ ಪಕ್ಕ ಕುಳಿತು ಭುಜ ಹಿಡಿದು ಮಾತನಾಡಿಸಿದಾಗ ಕಣ್ಣು ಬಿಟ್ಟೆ. ಏನಿಲ್ಲಮ್ಮ, ಹೀಗೆ ಆಫೀಸಿನ ವಿಷಯ ಎಂದು ಹೇಳುತ್ತಾ ಕಾಫಿ ಹಿಡಿದು ನನ್ನ ರೂಮ್ ಕಡೆ ಹೊರಟೆ. ಅಬ್ಬಬ್ಬ, ಏನು ಹುಡುಗಾನೋ, ಮನೆಗೆ ಬಂದ ಮೇಲಾದರೂ ಎಲ್ಲರ ಜೊತೆ ಮಾತನಾಡಿಕೊಂಡಿರುವುದು ಬೇಕಾಗಿಲ್ಲ. ದೊಡ್ಡವರ ಕಡೆ ಗಮನ ಇರೋದೇ ಇಲ್ಲ. ಈ ಕಾಲದ ಹುಡುಗರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ನಾವುಗಳು ಸಹ ಹೊರಗಡೆ ದುಡಿದು ಬರುತ್ತಿದ್ದೆವು. ಮನೆ ಮಕ್ಕಳು, ಹಿರಿಯರು, ಅತಿಥಿಗಳು ಅಂತ ಚಾಚೂ ತಪ್ಪದೆ ಮನೆ ಹಾಗೂ ಬ್ಯಾಂಕ್ ಕೆಲಸಗಳನ್ನು ತೂಗಿಸಿಕೊಂಡು ಹೋಗ್ತಿದ್ದೆವು. ಎಲ್ಲವನ್ನೂ ನಿಭಾಯಿಸ್ತಿದ್ದೆವು. ಈಗಿನ ಕಾಲದ ಮಕ್ಕಳು ಹೊರಗಡೆ ಹೋಗಿ ಬಂದು ಬಿಟ್ಟರೆ ಮುಗಿಯಿತು. ಮನೆ ಕಡೆ ಏನೂ ಬೇಕಾಗಿಲ್ಲ. ಮುಂದೆ ಮಕ್ಕಳು ಮರಿ ಆದರೆ ಹೇಗೆ ನಿಭಾಯಿಸುತ್ತಾರೋ ಆ ದೇವರಿಗೆ ಗೊತ್ತು. ಅಮ್ಮ ಹೊರಗಡೆ ಒಬ್ಬಳೆ ಪೇಚಿಕೊಳ್ಳುತ್ತಿದ್ದುದು ನನ್ನ ಕಿವಿಗೆ ಬಿತ್ತು. ರೂಮಿನಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ಅಮ್ಮನಾಡಿದ ಮಾತುಗಳನ್ನೇ ಮೆಲುಕು ಹಾಕಿದೆ. ಅಮ್ಮ ಹೇಳಿದ್ದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇರಲಿಲ್ಲ. ನಾನು ಮತ್ತು ಅಕ್ಕ ಚಿಕ್ಕವರಾಗಿದ್ದಾಗ ಅಮ್ಮ ಬ್ಯಾಂಕ್ ಹಾಗೂ ಮನೆಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಇಬ್ಬರನ್ನೂ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿ ತಮ್ಮ ಕರ್ತವ್ಯಗಳನ್ನು ಮುಗಿಸಿದ್ದರು. ಅಕ್ಕನ ಮದುವೆ, ನನ್ನ ಮದುವೆ ಎಲ್ಲವನ್ನೂ ಅವರು ಸರ್ವೀಸ್ನಲ್ಲಿದ್ದಾಗಲೇ ಮಾಡಿ ಮುಗಿಸಿದ್ದರು. ಆಗಿನ ಕಾಲದಲ್ಲಿ ಅವರಿಗೆ ಮೈತುಂಬಾ ಕೆಲಸವಿರುತ್ತಿತ್ತೆಂಬುದು ನಿಜವೇ. ಆದರೆ ಅವರಿಗೆ ಕೆಲಸದ ಅಭದ್ರತೆ ಇರಲಿಲ್ಲ. ಒಮ್ಮೆ ಕೆಲಸಕ್ಕೆ ಸೇರಿದರೆಂದರೆ ಅವರಾಗಿಯೇ ಬಿಡುವವರೆಗೂ ಯಾರೂ ಅವರನ್ನು ಕದಲಿಸುವಂತಿರಲಿಲ್ಲ. ಅವರಿಗೆ ನಮ್ಮ ರೀತಿಯ ಕಷ್ಟಗಳು ಅರ್ಥವಾಗುವುದಿಲ್ಲ. ಒಂದು ರೀತಿ ಅಂತಹ ಕೆಲಸಗಳೇ ಒಳ್ಳೆಯದು ಅಂತ ಅನ್ನಿಸುತ್ತೆ. ನಮಗೆ ಯಾವ ರೀತಿಯ ಕಷ್ಟವೂ ಕಾಡದಂತೆ ತುಂಬಾ ಚೆನ್ನಾಗೇ ಬೆಳೆಸಿದ್ದರು. ಅಮ್ಮನಿಗೆ ಕೆಲಸ ಕಳೆದುಕೊಂಡ ವಿಷಯವನ್ನು ಹೇಗೆ ತಿಳಿಸುವುದು? ಈಗ ತಿಳಿಸುವುದೇ ಬೇಡ. ಮುಂದೆ ಹೇಗೂ ಯಾವುದಾದರೂ ಕೆಲಸ ದೊರಕುವವರೆಗೆ ಈ ವಿಷಯವನ್ನು ಮುಚ್ಚಿಡುವುದೇ ಸರಿ. ಕಾಫಿ ಕುಡಿದು ಮುಗಿಸಿ ನಾನು ಹೊರಗೆ ಬರುವ ವೇಳೆಗೆ ಸಹನಾ ಬಂದಿದ್ದಳು. ಹಾಯ್, ಹೇಗಿತ್ತು ಈ ದಿನದ ಕೆಲಸ? ನಾನು ಕೇಳಿದಾಗ ಅವಳು ಆಶ್ಚರ್ಯಪಡುತ್ತಾ, ಇದೇನು ಹೊಸದಾಗಿ ಈ ರೀತಿ ಕೇಳ್ತಿದ್ದೀಯಲ್ಲ, ಎವೆರಿಥಿಂಗ್ ಈಸ್ ಆಸ್ ಯೂಶುಯಲ್ ಎಂದು ಹೇಳಿದ ಅವಳು ರೂಮಿನತ್ತ ಹೋದಾಗ ನಾನು ಸಹ ಅವಳ ಹಿಂದೆಯೇ ಹೋದೆ. ಅವಳು ಸಹ ಯಾಕೋ ಮಾಮೂಲಿನಂತೆ ಕಾಣುತ್ತಿರಲಿಲ್ಲ. ಸಹನಾ, ಎನಿ ಪ್ರಾಬ್ಲಮ್ ಎನ್ನುತ್ತಾ ಅವಳ ಹತ್ತಿರಕ್ಕೆ ಹೋಗಿ ಅವಳ ಭುಜವನ್ನು ಬಳಸಿದೆ. ನಥಿಂಗ್. ನಿನಗೆ ಯಾಕೆ ಈ ರೀತಿ ಅನುಮಾನ? ನನ್ನನ್ನು ತಳ್ಳಿ ಅವಳು ಹೊರಗಡೆ ಹೊರಟಾಗ ನಾನೂ ಸಹ ಹೊರಗೆ ಹಾಲ್ ಬಂದು ಅಲ್ಲಿಯೇ ಟಿವಿ ನೋಡುತ್ತಾ ಕುಳಿತಿದ್ದ ಅಮ್ಮನ ಪಕ್ಕ ಕುಳಿತೆ. ಇಂದೇಕೋ ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಮಲಗಿ ಅತ್ತು ಬಿಡಬೇಕೆನಿಸಿತು. ಆದರೆ ಹಾಗೆ ಮಾಡಿದ್ರೆ ವಿಷಯ ಹೊರಬಿದ್ದೇ ಬೀಳುತ್ತದೆ. ಹೀಗಾಗಿ ನನ್ನೊಳಗೆ ಉಕ್ಕಿ ಬರಲು ತವಕಿಸುತ್ತಿದ್ದ ಭಾವನೆಗಳನ್ನು ತಡೆದೆ. ಯಾಕೋ ಮಗು, ನೀನು ಎಂದಿನಂತಿಲ್ಲ, ಏನಾದರೂ ಸಮಸ್ಯೆಯೇನೋ? ನಾನೂ ಸಹ ನೀನು ಬಂದಾಗಲಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನೀನು ಮಾಮೂಲಿನಂತೆ ಇಲ್ಲ, ಏನು ಸಮಾಚಾರ? ಅಮ್ಮನ ಕಳಕಳಿಯ ಮಾತುಗಳನ್ನು ಕೇಳಿದೊಡನೆಯೇ ನನ್ನ ಕಣ್ಣಿಂದ ಕಂಬನಿ ಉಕ್ಕಿ ಉಕ್ಕಿ ಹರಿದು ಬಿಡುವುದೇನೋ ಎಂದು ಹೆದರಿ ಅಲ್ಲಿಂದ ಎದ್ದು ಹೊರಟೆ. ಏನೂ ಇಲ್ಲಮ್ಮ, ಹೀಗೆ ಆಫೀಸಿನಲ್ಲಿ ಯಾವುದಾದರೂ ವಿಷಯಕ್ಕೆ ಟೆನ್ಷನ್ ಇದ್ದೇ ಇರುತ್ತದಲ್ಲ ಎನ್ನುತ್ತಾ ಇನ್ನೂ ಅಲ್ಲೇ ಕುಳಿತರೆ ಸಮಸ್ಯೆ ಗ್ಯಾರಂಟಿ ಎಂದುಕೊಳ್ಳುತ್ತಾ ಅಲ್ಲಿಂದ ಮೇಲೆದ್ದು ಮನೆಯಿಂದ ಹೊರಟೆ. ಮನೆಯಿಂದ ಹೊರಟ ನಾನು ಪಾರ್ಕ್ ಕಡೆಗೆ ಹೊರಟೆ. ಬಿರುಸಿನ ನಡಿಗೆಯನ್ನು ನಡೆಯುತ್ತಾ ನಡುನಡುವೆ ವಿದೇಶದಲ್ಲಿರುವ ನನ್ನ ಎಲ್ಲ ಗೆಳೆಯರಿಗೂ ವಿಷಯ ಮುಟ್ಟಿಸಿ ಸಹಾಯ ಕೇಳಿದಾಗ ಅಲ್ಲಿಂದ ಬಂದ ಪ್ರತಿಕ್ರಿಯೆಯಾದರೂ ಏನು? ಅಲ್ಲಿಯೂ ಒಬ್ಬೊಬ್ಬರದು ಒಂದು ರೀತಿಯ ಪರಿಸ್ಥಿತಿ. ಬಹಳ ವರ್ಷಗಳ ಹಿಂದೆ ಬಂದು ಒಳ್ಳೊಳ್ಳೆ ಕಂಪನಿಗಳಲ್ಲಿ ಇಲ್ಲಿಯೇ ಉದ್ಯೋಗ ಮಾಡುತ್ತಿರುವ ಕೆಲವು ಅನಿವಾಸಿ ಭಾರತೀಯರನ್ನು ಹೊರತುಪಡಿಸಿ ಇತ್ತೀಚೆಗೆ ಬಂದವರದೆಲ್ಲ ಪರದಾಟವೇ. ಅವರೆಲ್ಲ ಹೇಗೋ ಮ್ಯಾನೇಜ್ ಮಾಡುತ್ತಿದ್ದಾರೆ. ಕೆಲವರು ಕೆಲಸ ಕಳೆದುಕೊಂಡು ಭಾರತಕ್ಕೆ ವಾಪಸ್ ಬರುವುದಕ್ಕೂ ಆಗದೆ, ಅಲ್ಲಿ ಮತ್ತೊಂದು ಒಳ್ಳೆಯ ಕೆಲಸವೂ ಸಿಗದೆ ಪೆಟ್ರೋಲ್ ಬಂಕ್, ರೆಸ್ಟೋರೆಂಟ್, ಮಾಲ್ಗಳಲ್ಲಿ ದುಡಿಯುತ್ತಾ ಹೇಗೋ ಜೀವನ ನಡೆಸುತ್ತಿದ್ದಾರೆಂಬುದು ಗೊತ್ತಾದಾಗ ನಾನು ಮತ್ತೆ ನಿರಾಶೆಗೊಂಡೆ. ಈಗ ಅಲ್ಲಿಯೂ ರೆಸಿಷನ್ ಎಂಬ ಉದ್ಯೋಗಭೂತ ಆವರಿಸಿದೆ. ಅಲ್ಲಿನವರಿಗೂ ಇದೇ ಭೀತಿ ಇದ್ದೇ ಇದೆ. ಆದರೆ ದೂರದ ವಿದೇಶಗಳಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡುವುದಕ್ಕೂ ಮುಜುಗರ ಪಟ್ಟುಕೊಳ್ಳದೆ ಹೇಗೋ ಜೀವನ ನಡೆಸುತ್ತಿದ್ದಾರೆ. ಆದರೆ ಭಾರತಕ್ಕೆ ವಾಪಸ್ ಬರುವುದಕ್ಕೆ ಹಿಂಜರಿಯುತ್ತಾರೆ ಎಂಬ ಕರಾಳ ಸತ್ಯ ಗೊತ್ತಾದಾಗ ನನ್ನ ವಿದೇಶದಲ್ಲಿ ಉದ್ಯೋಗ ಹುಡುಕುವ ಪ್ರಯತ್ನ ವ್ಯರ್ಥವೆನಿಸಿ ಮನಸ್ಸು ಮುದುಡಿಹೋಯಿತು. ಆದರೂ ಅಲ್ಲಿಯ ನನ್ನ ಗೆಳೆಯರು ಸಾಧ್ಯವಾದಷ್ಟು ಸಹಾಯ ಮಾಡುವ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿ ನನ್ನಲ್ಲಿ ಭರವಸೆಯನ್ನು ತುಂಬಿದಾಗ ಇದು ನನ್ನನ್ನು ಸಮಾಧಾನಗೊಳಿಸುವುದಕ್ಕಾಗಿ ಅಷ್ಟೇ ಎಂದೆನಿಸಿದಿರಲಿಲ್ಲ. ಸರಿ, ನಾವು ವಿದೇಶಕ್ಕಾದರೂ ಹೋಗಿ ದುಡಿಯೋಣವೆಂದರೆ ಅಲ್ಲಿಯ ಪರಿಸ್ಥಿತಿ ಇನ್ನೂ ಹದಗೆಡುತ್ತಿದೆಯಲ್ಲ. ಇನ್ನೂ ಈ ಆಸೆಯನ್ನು ಬದಿಗಿರಿಸಿ ನಮ್ಮ ದೇಶದಲ್ಲೇ ಬೇರೆ ಕೆಲಸ ಹುಡುಕಿಕೊಳ್ಳಬೇಕು. ನೋಡೋಣ, ಇಷ್ಟು ವರ್ಷಗಳ ಅನುಭವ ಏನಾದರೂ ಸಹಾಯವಾಗುತ್ತದಾ? ಕಾದು ನೋಡೋಣ. ಮತ್ಯಾವ ಆಪ್ಷನ್ಗಳಿವೆ? ಮನಸ್ಸು ಅಲೆದಾಡತೊಡಗಿತು.
ಈ ಕಂಪನಿಯ ಅನುಭವದ ಆಧಾರದ ಮೇಲೆ ಬೇರೆ ಕಂಪನಿಗಳಿಗೆ ಕೆಲಸಕ್ಕೆ ಅಪ್ಲೈ ಮಾಡುವುದು, ಅದು ಸಿಗುವ ತನಕ ಯಾವುದಾದರೂ ಕಾಲೇಜ್ಗಳಿಗೆ ಉಪನ್ಯಾಸಕರಾಗಿ ಸೇರಿದರೆ. ಅಯ್ಯೋ, ಇತ್ತೀಚೆಗೆ ಇದಕ್ಕೂ ಕಷ್ಟವಾಗಿದೆ ಎಂದು ನನ್ನ ಕೊಲೀಗ್ ಸತೀಶ್ ಹೇಳ್ತಿದ್ದ. ಎಂಟೆಕ್ ಮಾಡಿಕೊಂಡವರಿಗೆ ಮಾತ್ರ ಆದ್ಯತೆ, ಅದು ತಾತ್ಕಾಲಿಕ ಹುದ್ದೆ ಮತ್ತು ತುಂಬಾ ಕಡಿಮೆ ಸಂಬಳ ಎಂದಿದ್ದ. ಇನ್ನು ನಮ್ಮ ಉದ್ಯೋಗಕ್ಕೆ ಅನುಕೂಲವಾಗುವಂತಹ ಅಪ್ಡೇಟ್ ಕೋರ್ಸ್ಗಳನ್ನು ಮಾಡಿಕೊಳ್ಳಬೇಕು. ಪ್ರೈವೇಟ್ ಟ್ಯೂಷನ್ ಮಾಡಿದರೆ ಅದಕ್ಕೂ ಬಹುಶಃ ಯಾರೂ ಬರಲಾರರು. ಎಲ್ಲರೂ ನುರಿತ ಲೆಕ್ಚರರ್ಸ್ಗಳನ್ನೇ ಬಯಸುತ್ತಾರೆ. ಅದೂ ನಿಜ. ಐಟಿ ಕಂಪನಿಯ 4 ಗೋಡೆಯ ಮಧ್ಯೆ ಕುಳಿತು ಕಂಪ್ಯೂಟರ್ನೊಳಗೆ ಕೆಲಸ ಮಾಡುವ ನಮಗೆ ಉಪಾಧ್ಯಾಯ ವೃತ್ತಿಯಾಗಬರುವುದಿಲ್ಲ. ಅದೂ ಅಲ್ಲದೆ ನಮ್ಮನ್ನು ಆ ವೃತ್ತಿಗೆ ತೆಗೆದುಕೊಳ್ಳುವುದೂ ಇಲ್ಲ. ನಂತರ ಕಡೆಗೆ ಉಳಿದಿರುವುದು ಕಾಲ್ ಸೆಂಟರ್ ಕೆಲಸ. ಯಾವುದು ನನ್ನ ಹಣೆಯಲ್ಲಿ ಬರೆದಿದೆಯೋ ನೋಡೋಣ. ಈ ಐಟಿ ಕಂಪನಿಗಳಲ್ಲಿ ಕಣ್ಣು ಕುಕ್ಕುವಷ್ಟು ಸಂಬಳವೇನೋ ಸಿಗುತ್ತದೆ. ಆದರೆ ಕೆಲಸ ಯಾವಾಗ ಕಳೆದುಕೊಳ್ಳುತ್ತೇವೋ ಎಂಬ ಆತಂಕವಂತೂ ತಪ್ಪುವುದಿಲ್ಲ. ಛೇ, ಇವತ್ತು ತಾನೇ ಟರ್ಮಿನೇಷನ್ ಲೆಟರ್ ಬಂದಿದೆ. ಒಂದೇ ದಿನ ಎಲ್ಲಾ ಯೋಚನೆಗಳನ್ನು ಮಾಡುವುದಕ್ಕಾಗುವುದಿಲ್ಲ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೇ ಇರುತ್ತಾನೆಯೇ ಎಂದು ನಮ್ಮ ಅಜ್ಜಿ ಆಗಾಗ ಹೇಳುತ್ತಲೇ ಇದ್ದರು. ಯೋಚನೆ ಮಾಡುತ್ತಾ ಮಾಡುತ್ತಾ ಬಿರುಸಿನ ನಡಿಗೆಯನ್ನು ಮುಂದುವರಿಸುತ್ತಲೇ ಹೋದೆ. ಸಮಯದ ಅರಿವೇ ಇರಲಿಲ್ಲ. ಒಮ್ಮೆ ವಾಚ್ ನೋಡಿಕೊಂಡಾಗ ಆಗಲೇ ಗಂಟೆ 10 ಹೋಗಿರುವುದನ್ನು ತಿಳಿದು ಇನ್ನು ಮನೆಗೆ ಹಿಂದಿರುಗಬೇಕು, ಸಹನಾ ಕಾಯುತ್ತಿರುತ್ತಾಳೆ ಎಂದುಕೊಂಡು ಮನೆ ಕಡೆ ನಿಧಾನವಾಗಿ ಹೆಜ್ಜೆ ಹಾಕಿದೆ. ಮನೆಗೆ ಹಿಂತಿರುಗಿದಾಗ ರಾತ್ರಿ 10:30 ಆಗಿ ಹೋಗಿತ್ತು. ಅಪ್ಪ ಅಮ್ಮ ಇಬ್ಬರೂ ಮಲಗಿಬಿಟ್ಟಿದ್ದರು. ಸಹನಾ ಇನ್ನೂ ಅಡುಗೆ ಮನೆಯಲ್ಲಿ ನಾಳೆಗಾಗಿ ಏನೋ ತಯಾರಿ ನಡೆಸುತ್ತಿದ್ದಳು. ಅಜಯ್, ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ? ನಾನೂ ಸಹ ಊಟ ಮಾಡಿಲ್ಲ. ನೀನು ಹೀಗೆ ಬಂದೇ ಬಿಡು, ಊಟ ಮುಗಿಸೋಣ. ಅಡುಗೆ ಮನೆಯಿಂದಲೇ ಕೂಗಿದಾಗ ಸೀದಾ ಡೈನಿಂಗ್ ಟೇಬಲ್ ನತ್ತ ನಡೆದೆ. ಯಾವುದೇ ಹರಟೆ, ನಗು, ಮಾತುಕತೆಗಳಿಲ್ಲದೆ ಊಟ ಸಾಗಿದಾಗ ನಾನು ಸಹನಾಳನ್ನೇ ಗಮನಿಸುತ್ತಿದ್ದೆ. ಇವಳು ಯಾಕೋ ಮಾಮೂಲಿನಂತಿಲ್ಲ, ಇವಳಿಗೇನಾಯಿತು? ಮನಸ್ಸು ಬೇರೆ ಏನನ್ನೋ ಲೆಕ್ಕ ಹಾಕಿ ಹೆದರುತ್ತಿತ್ತು. ಹೇ ಅಜಯ್, ನಿನಗೇನಾಗಿದೆಯೋ? ಹೀಗಿದ್ದೀಯಾ? ಕಡೆಗೂ ಅವಳು ಬಾಯಿ ಬಿಟ್ಟಾಗ ಹೇ ನಥಿಂಗ್ ಸಹನಾ ಎಂದು ತೇಲಿಸಿಬಿಟ್ಟೆ. ನೀನು ನಥಿಂಗ್ ಅಂತ ಬಾಯಲ್ಲಿ ಹೇಳಿದರೂ ನಿನ್ನ ಮುಖ ಸಮಥಿಂಗ್ ಇದೆ ಎಂದು ಹೇಳುತ್ತಿದೆ. ನಿನಗೆ ಗೊತ್ತಲ್ಲ, ಪೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅನ್ನುವ ವಿಷಯ. ಏನೂ ಆಗಿದೆ ನಿನಗೆ, ಆದರೆ ನೀನು ಹೇಳಿಕೊಳ್ಳುತ್ತಿಲ್ಲ. ಓಕೆ, ನಿನಗೆ ಹೇಳಿಕೊಳ್ಳಬೇಕೆನಿಸಿದಾಗ ನನ್ನ ಹತ್ತಿರ ಹೇಳಿಕೋ. ಸಹನಾ ಮಾಮೂಲಿನಂತೆ ಮಾತನಾಡಿ ಸುಮ್ಮನಾದಳು. ಅವಳಿಗೆ ಏನೂ ಉತ್ತರಿಸದೆ ನನ್ನ ಪಾಡಿಗೆ ನಾನು ಊಟ ಮಾಡುತ್ತಿದ್ದೆ. ಆದರೆ ನನ್ನ ಮೌನ ಸಹನಾಳನ್ನು ಕೆರಳಿಸಿ ಮಾತನಾಡುವಂತೆ ಮಾಡಿತು. ಛೇ, ಏನು ಗಂಡಸರಪ್ಪ ನೀವು, ನಿಮ್ಮ ಸಮಸ್ಯೆಗಳನ್ನು ಒಳಗೆ ಇಟ್ಟುಕೊಂಡು ಕೊರಗುತ್ತಿರುತ್ತೀರಾ? ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ತಾನೇ ಪರಿಹಾರ ಹುಡುಕುವುದಕ್ಕೆ ಆಗೋದು. ಒಳ್ಳೆ ಮುಸುಕಿನೊಳಗಿನ ಗುದ್ದು ಅಂತಾರಲ್ಲ, ಹಾಗಾಯಿತು ನಿಮ್ಮದು. ಸಹನಾ ತನ್ನಷ್ಟಕ್ಕೆ ತಾನೇ ಬಡಬಡಿಸ್ತಿದ್ದರೂ ನಾನು ನನ್ನ ಮೌನವನ್ನು ಮುರಿಯಲಿಲ್ಲ. ಅಂತೂ ಇಂತೂ ಊಟ ಮುಗಿಸಿ ಮಲಗುವುದಕ್ಕೆಂದು ರೂಮ್ ಸೇರಿದಾಗ ರಾತ್ರಿ 11 ಆಗಿತ್ತು. ಪ್ರತಿನಿತ್ಯವೂ ಹಾಸಿಗೆ ಮೇಲೆ ಮಲಗಿದ ಕೂಡಲೇ ನಿದ್ರೆ ಆವರಿಸುತ್ತಿತ್ತು. ಆದರೆ ಇಂದು ಅದು ನನ್ನಿಂದ ದೂರ ಸರಿದಿದೆ. ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದ್ದೆ. ಸಹನಾ ಎಂದಿನಂತೆ ಹಾಲು ತಂದುಕೊಟ್ಟಾಗ ಅದನ್ನು ಬೇಡವೆಂದೆ. ಆದರೆ ಅವಳು ನಾನು ಅದನ್ನು ಕುಡಿಯುವವರೆಗೂ ಬಿಡಲಿಲ್ಲ. ನಂತರ ಅವಳು ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದ ಟೇಬಲ್ ಬಳಿ ನಿಂತು ನಮ್ಮಿಬ್ಬರ ಬ್ಯಾಗ್ಗಳನ್ನು ನಾಳೆಗೆ ಸಿದ್ಧಪಡಿಸುತ್ತಿರುವುದನ್ನು ಗಮನಿಸಿ ಒಮ್ಮೆಲೆ ಬೆದರಿದೆ. ನನಗೆ ಆಫೀಸಿನವರು ನೀಡಿದ್ದ ಲೆಟರ್ ಅದರೊಳಗೆ ಇತ್ತು. ನಾನು ಊಹಿಸಿದಂತೆಯೇ ಆಯಿತು. ಹೇ ಅಜಯ್, ವಾಟ್ ಈಸ್ ದಿಸ್? ಪಿಂಕ್ ಸ್ಲೀಪ್. ಅದನ್ನು ಹಿಡಿದುಕೊಂಡೇ ಬಂದ ಅವಳು ನನ್ನ ಮೈ ಅಲುಗಾಡಿಸಿ ಕೇಳಿಯೇ ಬಿಟ್ಟಾಗ ನಾನು ಏನು ತಾನೇ ಹೇಳಲು ಸಾಧ್ಯ? ನೀನೇ ಓದು, ಗೊತ್ತಾಗುತ್ತದೆ. ನಿನಗೆ ಗೊತ್ತಾಗದಿರುವಂತಹುದ್ದೇನಿಲ್ಲ ಅದರಲ್ಲಿ. ನಾನು ಸುಮ್ಮನಾದೆ. ಅಂದರೆ ನಿನ್ನನ್ನು ಟರ್ಮಿನೇಟ್ ಮಾಡಿದ್ದಾರಾ? ಅವಳಿಗೆ ಶಾಕ್ ಆಗಿತ್ತು. ಹೌದು ಎಂದು ತಲೆಯಾಡಿಸುತ್ತಾ ಮೇಲೆದ್ದು ಅವಳನ್ನು ಎಳೆದುಕೊಂಡು ನನ್ನೆದೆಗೆ ಒರಗಿಸಿಕೊಂಡು ಎಲ್ಲಾ ವಿಷಯವನ್ನು ವಿವರಿಸಿ, ಮುಂದೆ ಯಾವುದಾದರೂ ಬೇರೆ ಕೆಲಸ ಹುಡುಕಿದರಾಯಿತು, ಅಲ್ಲಿವರೆಗೆ ನಿನಗೆ ಕೆಲಸ ಇದೆಯಲ್ಲ ಎನ್ನುತ್ತಾ ಅವಳನ್ನು ಸಾಂತ್ವನಗೊಳಿಸಿದಾಗ ಅವಳು ಅವಳ ಆಫೀಸಿನ ಪರಿಸ್ಥಿತಿಯನ್ನು ವಿವರಿಸಿ ಹೇಳುತ್ತಾ, ಸರಿ ಅಜಯ್, ಈಗ ಸದ್ಯಕ್ಕೆ ನನ್ನ ಕೆಲಸದ್ದು ಪ್ರಾಬ್ಲಮ್ ಆಗಲಾರದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾಳೆ ಏನಾಗುವುದೆಂದು ಹೇಳಲಾಗುವುದಿಲ್ಲ. ನನಗೂ ಇಂತಹ ಭಯ ಇದ್ದೇ ಇದೆ. ಅದು ಸರಿ, ಈ ವಿಷಯವನ್ನು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳುವುದು ಹೇಗೆ? ಸಹನಾಗೂ ಚಿಂತೆ ಶುರುವಾಯಿತು. ಇರಲಿ ಇಡು ಸಹನಾ, ಈ ವಿಷಯವನ್ನು ಈಗಲೇ ಅವರ ಮುಂದೆ ಹೇಳಿ ಅವರ ಚಿಂತೆಯನ್ನು ಹೆಚ್ಚಿಸುವುದು ಬೇಡ. ಹೇಗೂ ಯಾವುದಾದರೊಂದು ಕೆಲಸ ಸಿಕ್ಕೇ ಸಿಗುತ್ತದೆ. ಆಗ ಹೇಳಿದರಾಯಿತು. ನಾನು ಈಗಾಗಲೇ ಈ ವಿಷಯದ ಬಗ್ಗೆ ನನ್ನ ಆನ್ಶೋರ್ ಫ್ರೆಂಡ್ಸ್ಗಳಿಗೂ ವಿಷಯ ತಿಳಿಸಿದ್ದೇನೆ. ನೀನೇನು ಚಿಂತೆ ಮಾಡಬೇಡ. ಏನಂತಾರೆ ನಿಮ್ಮ ಆನ್ಶೋರ್ ಫ್ರೆಂಡ್ಸ್? ಸಹನಾ ಕೇಳಿದಾಗ ಅವಳಿಗೆ ವಿದೇಶದ ಇಂದಿನ ಪರಿಸ್ಥಿತಿಯನ್ನು ವಿವರಿಸಿದೆ. ಅವಳಿಗೆ ಬೇಸರವಾದರೂ ತೋರಿಸಿಕೊಳ್ಳದೆ ನನ್ನೆದೆಯ ಮೇಲೆ ಬೆರಳಾಡಿಸುತ್ತಾ, ಅವಳು ಯಾವಾಗಲೂ ಹೀಗೆ, ಏನೇ ಸಮಸ್ಯೆ ಬಂದರೂ ಸಮಾಧಾನವಾಗಿ ತೆಗೆದುಕೊಂಡು ಅದಕ್ಕೆ ಪರಿಹಾರದ ಮಾರ್ಗಗಳನ್ನು ಚರ್ಚಿಸುತ್ತಾಳೆ. ಇರಲಿ ಬಿಡು ಅಜು, ಈಗ ಸದ್ಯಕ್ಕೆ ನನಗೆ ಕೆಲಸ ಇದೆ. ನಿನಗಿರುವ ಅನುಭವಕ್ಕೆ ಬೇರೆ ಎಲ್ಲಾದರೂ ಪ್ರಯತ್ನಿಸಿದರಾಯಿತು ಹೇಳಿದಾಗ ಇಷ್ಟು ಹೊತ್ತು ನನ್ನ ಮನದೊಳಗಿದ್ದ ದುಗುಡಗಳೆಲ್ಲ ಕರಗಿ ಹೋಗಿ ನನ್ನ ಮನಸ್ಸು ಹಗುರವಾಗಿ ಹೋಯಿತು. ಥ್ಯಾಂಕ್ ಯು ಸಹನಾ, ನಿನ್ನ ಬೆಂಬಲವೊಂದಿದ್ದರೆ ಎಂತಹ ಕಷ್ಟಗಳನ್ನಾದರೂ ಎದುರಿಸುತ್ತೇನೆ ಎನ್ನುತ್ತಾ ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡೆ. ನಾಳೆಯಿಂದ ಮತ್ತೆ ಕೆಲಸಕ್ಕೆ ಭೇಟಿ ನಡೆಸೋಣವಂತೆ, ಈಗ ಮಲಗೋಣ. ಅವಳನ್ನು ಒತ್ತರಿಸಿಕೊಂಡೇ ದೀಪವಾರಿಸಿ ಮಲಗಿದೆ. ಸಹನಾಳಿಗೇನೋ ನಿದ್ರೆ ಬೇಗ ಹತ್ತಿತು. ನಾಳೆಯಿಂದ ಕೆಲಸ ಇಲ್ಲದ ನನಗೆ ನಿದ್ರೆಯಾದರೂ ಹೇಗೆ ಬಂದೀತು?
ತಲೆಯಲ್ಲಿ ನೂರೂರು ಆಲೋಚನೆಗಳು ಒಮ್ಮೆಗೆ ನುಗ್ಗಿದವು. ಈ ಜಾಗತಿಕ ಆರ್ಥಿಕ ಅಸಮತೋಲನಗಳ ಅಬ್ಬರದಲ್ಲಿ ನಮ್ಮಂತಹವರು ಗುರಿಯಾಗುತ್ತಿದ್ದೇವೆ. ವಿದೇಶಗಳಲ್ಲೂ ಈಗ ಕೆಲಸ ದೊರೆಯುವುದು ಅಷ್ಟು ಸುಲಭವಲ್ಲ. ನನ್ನ ಹಿಂದಿನ ಬ್ಯಾಚ್ನವರೆಲ್ಲ ಹೇಗೂ ಅಮೆರಿಕ, ಇಂಗ್ಲೆಂಡ್, ಜಪಾನ್, ಜರ್ಮನಿ, ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿ ಹೋಗಿ ನೆಲೆಸಿಬಿಟ್ಟರು. ಆದರೆ ನನ್ನ ಹೆಸರು ಬರುವ ವೇಳೆಗೆ ವಿದೇಶಗಳಿಗೆ ಕಳುಹಿಸುವುದು ನಿಂತೇ ಹೋಯಿತು. ನಾನೂ ಮೊದಲೇ ಅಲ್ಲಿಗೆ ಹೋಗಿಬಿಡಬೇಕಾಗಿತ್ತು. ಹೋಗಲಿ, ಇಲ್ಲಿಯೇ ಹೇಗೋ ನೆಮ್ಮದಿಯಾಗಿ ಇರೋಣವೆಂದರೆ ಅದಕ್ಕೂ ಹೀಗೆ ಕಲ್ಲು ಬಿತ್ತಲ್ಲ. ಸಹನಾಳಿಗೂ ಈ ಪರಿಸ್ಥಿತಿ ಯಾವಾಗ ಬೇಕಾದರೂ ಬರಬಹುದು. ನೋಡೋಣ, ಎಲ್ಲ ಪ್ರಯತ್ನಗಳನ್ನು ನಾಳೆಯಿಂದ ಮಾಡೋಣ. ಹಾಗೆ ನಿದ್ರೆ ಬಂದಂತಾಗಿ ಕಣ್ಣು ಮುಚ್ಚಿ ಮಲಗುವ ಪ್ರಯತ್ನ ಮಾಡಿದೆ. ಆದರೆ ಇದ್ದಕ್ಕಿದ್ದಂತೆ ನನಗೊಂದು ಆಲೋಚನೆ ಮಿಂಚಿನಂತೆ ಹೊಳೆಯಿತು. ನಾನು ಮತ್ತು ಸಹನಾ ಇಬ್ಬರೂ ತಾಂತ್ರಿಕ ಶಿಕ್ಷಣ ಪಡೆದು ಉದ್ಯೋಗದಲ್ಲಿ ಅನುಭವ ಪಡೆದಿದ್ದೇವೆ. ನಮ್ಮಂತವರು ಕೆಲಸಕ್ಕಾಗಿ ಪರದಾಡುವ ಬದಲು ನಾವಿಬ್ಬರೇ ಸೇರಿ ಯಾವುದಾದರೊಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿದರೆ ಹೇಗೆ? ಬೇರೆ ಕಡೆ ಉದ್ಯೋಗದ ಬೇಟೆ ಯಾಕೆ ಬೇಕು? ಎಲ್ಲಿ ಕೆಲಸಕ್ಕೆ ಸೇರಿದರೂ ಇದೇ ಅಭದ್ರತೆ ಇದ್ದೇ ಇರುತ್ತದೆ. ನಾವೇ ಏನಾದರೂ ಸ್ವಂತವಾಗಿ ಮಾಡಲು ಪ್ಲಾನ್ ಮಾಡಬೇಕು. ಹಾಗೆ ಮುಂದೆ ಬರಬೇಕಾದರೆ ಕೇವಲ BE ಡಿಗ್ರಿ ಸಾಕಾಗುವುದಿಲ್ಲ, MS ಮಾಡಬೇಕು. ಈಗ ನನಗೆ ದೊರೆತಿರುವ ಅವಕಾಶವನ್ನು ಉಪಯೋಗಿಸಿಕೊಂಡು MS ಮಾಡಿದರೆ ಹೇಗೆ? ಸದ್ಯ ಕೈ ತುಂಬಾ ಸಂಬಳ ಬಂದಾಗ ಹೆಚ್ಚು ದುಂದುವೆಚ್ಚ ಮಾಡದೆ ಸ್ವಲ್ಪ ಹಣವನ್ನು ಸೇವಿಂಗ್ಸ್ ಮಾಡಿರುವುದರಿಂದ ಈಗ ಓದುವುದಕ್ಕೆ ಹೋಗಲು ಅಷ್ಟು ಕಷ್ಟವಾಗಲಾರದು. ಕೆಲಸಕ್ಕೆ ಸೇರಿದಾಗಲಿಂದಲೂ ನನ್ನ ಅಮ್ಮ ಅಪ್ಪ ಇಬ್ಬರೂ ದುಂದುವೆಚ್ಚ ಮಾಡದಿರುವಂತೆ ತಿಳುವಳಿಕೆ ಹೇಳುತ್ತಲೇ ಇದ್ದುದರಿಂದ ನನಗಾಗಲಿ ಸಹನಳಿಗಾಗಲಿ ಸುಮ್ಮನೆ ಮಾಲ್ಗಳಿಗೆ ನುಗ್ಗಿ ಬೇಕಾದ್ದು ಬೇಡವಾದದ್ದನ್ನು ತರುವ ಚಟ ಇಲ್ಲ. ಈಗ ಅದು ಎಷ್ಟು ಸಹಾಯವಾಯಿತೆನಿಸುತ್ತಿದೆ. ಹೇಗೋ 2 ವರ್ಷ MS ಮುಗಿಸಿ ಬಿಟ್ಟರೆ ಆಗ ಏನು ಬೇಕಾದರೂ ಮಾಡಬಹುದು, ಇಲ್ಲವೇ ಒಳ್ಳೆಯ ಕೆಲಸ ಸಿಗಲೂಬಹುದು. ಇರಲಿ, ನಾಳೆ ಸಹನಾಳೊಂದಿಗೆ ಇದರ ಬಗ್ಗೆ ಡಿಸ್ಕಸ್ ಮಾಡಿದರಾಯಿತು. ಈಗ ನಿದ್ದೆ ಮಾಡೋಣ. ನನ್ನ ಈ ನಿರ್ಧಾರ ಗಟ್ಟಿಯಾಗುತ್ತಾ ಹೋದಂತೆ ಮನಸ್ಸು ಸ್ವಲ್ಪ ಹಗುರವಾಗತೊಡಗಿತು. ಮಗ್ಗಲು ಬದಲಾಯಿಸಿದಾಗ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದ ಸಹನಾಳನ್ನು ಮುದ್ದಿಸಬೇಕೆನಿಸಿ ಅವಳ ಹತ್ತಿರಕ್ಕೆ ಹೋಗಿ ಅವಳನ್ನು ತಬ್ಬಿಕೊಂಡು ಮಲಗಿದಾಗ ಸಾಯಂಕಾಲದಿಂದ ನನ್ನನ್ನು ಕಾಡುತ್ತಿದ್ದ ಮಾನಸಿಕ ಸಂಘರ್ಷ ಕಡಿಮೆಯಾದಂತಾಗಿ ಮನಸ್ಸು ಹಗುರವಾಯಿತು. ಮಾರನೆಯ ದಿನ ಎದ್ದ ಕೂಡಲೇ ಸಹನಾಳೊಂದಿಗೆ ನಾನು MS ಮಾಡಬೇಕೆಂದುಕೊಂಡಿರುವ ವಿಷಯವನ್ನು ತಿಳಿಸಿದಾಗ ಮೊದಮೊದಲು ಅವಳು ಅದನ್ನು ಒಪ್ಪಿಕೊಳ್ಳದಿದ್ದರೂ ಅದರಿಂದ ಮುಂದೆ ಆಗುವ ಎಲ್ಲಾ ರೀತಿಯ ಪ್ರಯೋಜನಗಳನ್ನು ವಿವರಿಸಿ ಹೇಳಿದಾಗ ಅವಳು ಒಪ್ಪಿಕೊಂಡಳು. ಹಿಂದಿನ ದಿನ ಸಂಜೆಯಿಂದ ನನ್ನ ಮನಸ್ಸಿಗೆ ಕವಿದಿದ್ದ ಮಬ್ಬು ಹರಿದು ಮುಂಜಾವಿನ ಮುಂಬೆಳಕು ಹೊಸ ಹೊಳಪು ಹರಡಿಕೊಳ್ಳತೊಡಗಿತು. ಮನಸ್ಸು ಹಕ್ಕಿಯಂತೆ ಹಾರಾಡತೊಡಗಿ ಈ ನನ್ನ ನಿರ್ಧಾರವನ್ನು ಅಪ್ಪ ಅಮ್ಮನಿಗೆ ಈಗಲೇ ತಿಳಿಸಬೇಕೆಂದು ರೂಮ್ನಿಂದ ಹೊರಗೋಡಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶುಭವಾಗಲಿ.